ಮೂರನೇ ವಿಚಾರ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಪರ್ಮಿಷನ್ ನಾವು ಕೊಟ್ಟಿರಲಿಲ್ಲ, ಇಲ್ಲೀಗಲ್ ಆಗಿ ಅಲ್ಲಿ ಜನ ಸೇರಿಸಿದ್ದಾರೆ, ಹಾಗಾಗಿ ನಾವು FIR ರಿಜಿಸ್ಟರ್ ಮಾಡ್ತಾ ಇದ್ದೇವೆ ಅಂತೇಳಿ ಪೊಲೀಸರು ಹೇಳಿದ್ದಾರೆ. ಅಲ್ಲಿ ಪರ್ಮಿಷನ್ ಇಲ್ಲದೆ ಇದ್ರೂ ಸಹ ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಲ್ಲಿ ಸಂಭ್ರಮಾಚರಣೆಯಲ್ಲಿ ಯಾಕೆ ಭಾಗವಹಿಸಿದ್ರು, ಅಲ್ಲಿ ಹೋಗಿ ಯಾಕೆ ಕಪ್ಪಿಡ್ಕೊಂಡು ಮುತ್ತಿಡ್ತಕ್ಕಂಥ ಕೆಲಸ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾಡಿದ್ರು. ಈ ರೀತಿ ಹಲವಾರು ಪ್ರಶ್ನೆಗಳು ಇವತ್ತು ಪ್ರಶ್ನೆಗೆ ಉಳಿದುಕೊಂಡಿದೆ. ಆ 11 ಜನ ಅಮಾಯಕರ ಜೀವ ಇವತ್ತೇನು ಹೋಗಿದೆ, ಇದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಪೊಲೀಸ್ ಅಧಿಕಾರಿಗಳನ್ನು ಹರಕೆ ಕುರಿಯನ್ನಾಗಿ ಮಾಡುವ ಬದಲಾಗಿ ಇವತ್ತು ತಾವೇ ಜವಾಬ್ದಾರಿಯನ್ನು ಹೊತ್ತು, ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ. ಇವತ್ತು ರಾಜ್ಯದ ಜನರಲ್ಲಿ ಯಾವ ರೀತಿ ಇವತ್ತು ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ನಾನು ಇವತ್ತು ಬೆಳಗ್ಗೆ ಉಪ್ಪಾರ್ ಪೊಲೀಸ್ ಸ್ಟೇಷನ್ ಹತ್ರ ಹಾಗೆ ಪಾಸ್ ಆಗ್ತಾ ಇದೆ. ಒಬ್ಬ ಆಟೋ ಚಾಲಕನನ್ನು ಮಾತನಾಡಿಸ್ತಾನೆ. ಏನು ಹೇಳಿದೆ ಇವತ್ತು ಅಂತ ಹೇಳಿದ್ರೆ, ಏನ್ರಿ ವಿರೋಧ ಪಕ್ಷದವ್ರು ನೀವು ಇದೀರಿ, ಪಾಪ 11 ಜನ ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದಾರೆ, ಈ ದರಿದ್ರ ಕಾಂಗ್ರೆಸ್ ಸರ್ಕಾರನ ಕಿತ್ತು ಬಿಸಾಕ್ಬೇಕು ನೀವು ಅಂದರೆ ದಿಸ್ ಇಸ್ ದ ಮೂಡ್ ಆಫ್ ದ ಕಾಮನ್ ಮ್ಯಾನ್, ನಾಟ್ ಓನ್ಲಿ ಇನ್ ಕರ್ನಾಟಕ, ಇನ್ ದ ಎಂಟೈರ್ ಕಂಟ್ರಿ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ನೀಡಬೇಕು ಅಂತೇಳಿ ಮತ್ತೊಮ್ಮೆ ಸಂದರ್ಭದಲ್ಲಿ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ.